ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಒಂದು ಡ್ರೈ ಫ್ರೂಟ್ಸ್ ಲಾಡು ರೆಸಿಪಿನ ಮಾಡ್ತಿದ್ದೀನಿ. ಹಾಗೆ ನಿಮಗೂ ಈ ರೆಸಿಪಿ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಇದಕ್ಕೆ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನೀವು ಟ್ರೈ ಮಾಡಿ. ನಾನು ಇಲ್ಲಿ ಅರ್ಧ kg ಎಲ್ಲ ತೊಗೊಂಬಂದು ಅದರಲ್ಲೇ ಸ್ವಲ್ಪ ತೆಗೆದಿದ್ದೀನಿ. ಹಾಗೆ ನನಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ವಾಲ್ನಟ್ಟು, ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸು, ಆಗಲಿ ಫ್ಲ್ಯಾಟ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಗಸಗಸೆ, ಮಕ್ಕಾನು, ಹಾಗೆ ಸ್ವೀಟ್ಗೆ ಖರ್ಜೂರ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಪ್ಪ ಆ್ಯಂಡ್ ದ್ರಾಕ್ಷಿ ಮತ್ತು ಪಿಸ್ತಾನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಬಂದಿತ್ತು, ಅದನ್ನು ಇವತ್ತು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಸ್ವೀಟಲ್ಲಿ ಅಥವಾ ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಸ್ವೀಟಲ್ಲಿ ಅದು ಸಕ್ಕರೆ ಮತ್ತು ಬೆಲ್ಲ ಇಷ್ಟ ಆಗೋಲ್ಲ. ಅಥವಾ ಉಂಡೆ ಕಟ್ಟಬೇಕು ಅಂದ್ರೂ ಈ ಥರ ಖರ್ಜೂರ ಯೂಸ್ ಮಾಡಿದ್ರೆ ಹೆಲ್ತಿಗೆ ನ್ಯಾಚುರಲಾಗಿ ಒಳ್ಳೆಯದು ಅಂತಲೇ ಹೇಳ್ಬೋದು. ಫಸ್ಟು ನಾನು ಇವಾಗ ತುಪ್ಪನ ಯಾವುದು ಆ್ಯಡ್ ಮಾಡಲ್ವೋ ಅದನ್ನು ಇಲ್ಲಿ ಹುರ್ಕೊಳ್ಬೇಕು. ಯಾಕಂದರೆ ಸೀಡ್ಸ್ಗಳು ಅಂದರೆ ನಾವಿವಾಗ ಫ್ಲಾಕ್ಸ್ ಸೀಡ್ಸ್ ಯೂಸ್ ಮಾಡ್ತೀವಲ್ಲ, ಅದು ಜೆಲ್ಲಿ ಟೈಪ್ ಆಗಿಬಿಡುತ್ತೆ. ಆಯಿಲ್ ಅಥವಾ ತುಪ್ಪ ಏನಾದರೂ ಹಾಕಿಬಿಟ್ರೆ ಅದೇ ಮಕ್ಕನ ನಾನು ಈಗ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ರೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಹಾಲಲ್ಲಿ ಅಥವಾ ನಾನು ಕುಡಿಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಪ್ರತಿಯೊಂದನ್ನು ಈ ಥರ ಬೀಜ ತಗೊಂಡು ಇಟ್ಕೊಂಡಿದ್ದೀನಿ. ಇದು ಹಣ್ಣು ಖರ್ಜೂರ ನೀವು ಯೂಸ್ ಮಾಡ್ಕೊಳ್ಳಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ತುಪ್ಪನ ನೀವು ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನನಗೆ ವಾಯ್ಸ್ಗೆ ಎಫೆಕ್ಟ್ ಆಗೋದ್ರಿಂದ ತುಪ್ಪನ ಜಾಸ್ತಿ ಹಾಕಿಲ್ಲ. ನಿಮಗೆ ಎಷ್ಟು ಬೇಗುತ್ತೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಖರ್ಜೂರನೆಲ್ಲ ಸ್ವಲ್ಪ ಅದು ಇದು ಆಗೋವರೆಗೂ ಹುರ್ಕೊಳ್ಬೇಕು. ಎಲ್ಲದನ್ನ ಸೀಡ್ಸ್ಗಳನ್ನ ಅಥವಾ ಡ್ರೈ ಫ್ರೂಟ್ಸ್ನ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ. ಜಾಸ್ತಿ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳ್ಬಿಟ್ಟು ಹಾಗೆ ವಿಡಿಯೋನ ಸ್ವಲ್ಪ ಚಿಕ್ಕದಾಗಿ ಶಾರ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಇರೋದ್ರಿಂದ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಅಪ್ಲೋಡು ಕೂಡ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪನ ಕಡಿಮೆನೇ ಹಾಕಿದ್ದೀನಿ, ನೀವು ಜಾಸ್ತಿನೇ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಪಿಸ್ತಾನೂ ಕೂಡ ಕಡಿಮೆ ಹಾಕಿದ್ದೀನಿ. ನನಗೆ ಪಿಸ್ತಾ ಅಷ್ಟೊಂದು ಟೇಸ್ಟ್ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಫ್ಲೇವರ್ ಕೂಡ ಇರಲಿ ಅಂತೇಳ್ಬಿಟ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಎಲ್ಲನೂ ಇವಾಗ ರೋಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಗಸಗಸೆನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ಜಾಸ್ತಿ ಮಿಕ್ಸಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಅದನ್ನು ಕೂಡ ತೋರಿಸ್ತೀನಿ ನಾನಿವಾಗ. ಎಲ್ಲ ಫಸ್ಟು ನಾನು ಸೀಡ್ಸ್ನ ಇಲ್ಲಿ ಮಿಕ್ಸಿ ಮಾಡಿಕೊಂಡು ಫ್ರೂಟ್ಸ್ಗಳ್ನು ಡ್ರೈ ಫ್ರೂಟ್ಸ್ಗಳ್ನು ಎಲ್ಲನೂ ಸ್ವಲ್ಪ ತರಿಯಾಗಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಇವಾಗ ಉಂಡೆ ಕಟ್ಕೊಳ್ಳೋಕ್ಕೆ ಖರ್ಜೂರನ್ನು ಕೂಡ ಅಂಟು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಇವಾಗ ಅದರಲ್ಲಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಎಲ್ಲನೂ ಒಂದು ರೋಸ್ಟ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಇವಾಗ ಸೀಡ್ಸ್ಗಳನ್ನೆಲ್ಲ ಮಿಕ್ಸರ್ ಮಾಡ್ಕೊಳ್ತಿದ್ದೀನಿ. ಪುಡಿ ಮಾಡಿಕೊಂಡು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ತರಿಯಾಗಿ ರುಬ್ಕೋಬೇಕು. ಅದು ತಿಂದಾಗ ಬಾಯಿಗೆ ಸಿಗಬೇಕು. ಪೂರ್ತಿ ಸಣ್ಣಕ್ಕಾಗಿದ್ರೂ ಅದು ಸರಿ ಅನಿಸೋದಿಲ್ಲ ತಿನ್ನೋಕ್ಕೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡಿ ಈ ಥರ ಉಂಡೆ ಕಟ್ಟಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋನ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡಿದೆ. ನೈಟ್ ಆಗಿದ್ದರಿಂದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಶುಕ್ರವಾರ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಇವತ್ತೊಂದು ಪ್ರೋಗ್ರಾಮ್ ಇತ್ತು, ಅದನ್ನು ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ರೆಡಿಯಾಗಿ ಅಲ್ಲಿಗೆ ಹೊರಟ್ವಿ. ಚೆನ್ನಾಗಿತ್ತು ಪ್ರೋಗ್ರಾಮ್. ಎಲ್ಲ ನಾನು ಹೋಗೋಷ್ಟರಲ್ಲೇ ರೆಡಿಯಾಗಿದ್ದರು. ಹಾಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ನನ್ನನೆ ನೋಡಲು ನನ್ನನೆ ಸೇರಲು ಬಂದರಾಧಿನಿ, ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿ. ಸುಖಿ ಸುಖಿ ನನ್ನ ರೂಪಸಿ, ಸುಖಿ ಸುಖಿ ನನ್ನ ಮೋಹಿಸಿ. ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ 11 o'clock ಆಗಿತ್ತು. ಅಲ್ಲಿ ಊಟ ಮಾಡೋದು ನನ್ನ ಹಸ್ಬೆಂಡ್ ಬೇಡ ಅಂದರು.
ಹಾಗಾಗಿ ಇಬ್ಬರು ರೆಸ್ಟೋರೆಂಟಿಗೆ ಬಂದ್ವಿ, ಇಲ್ಲೇ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.